ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು. ಇವತ್ತೊಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ದೇವಿ ಬಗಲಾಮುಖಿ ದೇವಿ ಪೂಜೆನ ನಾನು ಮಾಡ್ತಾ ಇದ್ದೀನಿ. ಚೈತ್ರ ನವರಾತ್ರಿ ಶುರುವಾಗ್ತಾ ಇದೆ 19ನೇ ತಾರೀಕು, ಅಂದರೆ ಯುಗಾದಿಯಿಂದ 9 ದಿನ ನಾವು ದೇವಿ ಸಾಧನ ಮಾಡ್ತೀವಿ. ದೇವಿ ಸಾಧನ ಅಂದರೆ 10 ಮಹಾವಿದ್ಯದಲ್ಲಿ ಬರುತ್ತೆ. ಸೊ ಅದರಲ್ಲಿ ಬಗಲಾಮುಖಿ ದೇವಿದು ವರ್ಷ ನಾನು ಪೂಜೆ ಮಾಡ್ತೀನಿ. ತುಂಬ ಜನ ಹೆಸರು ಕೊಡ್ತೀರಾ. ಈ ಸತಿನೂ ನನಗೆ ತುಂಬ ಜನ ಟೆಕ್ಸ್ಟ್ ಮೆಸೇಜ್ ಮಾಡಿದ್ರಿ, ಆಮೇಲೆ ಪರ್ಸ್ನಲಿನೂ ನನಗೆ ಹೇಳಿದ್ರಿ ನೆಕ್ಸ್ಟ್ ಯಾವಾಗ ಮಾಡ್ತೀರಾ ತಿಳಿಸಿ ಅಂತ. ಸೊ ಈಗ ನೆಕ್ಸ್ಟ್ 19ನೇ ತಾರೀಕಿಂದ 9 ದಿನ ಪೂಜೆ ಇರುತ್ತೆ, ಸಾಧನ ಇರುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಪೂಜೆನ ಬುಕ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ನಾನು 10 ಮಹಾವಿದ್ಯಾ ಬಗಲಾಮುಖಿ ಪ್ರಸಾದನ ಬ್ರಾಸ್ಲೆಟ್ ಮತ್ತು ಕುಂಕುಮನ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಕೊಟ್ಟಿದ್ದೀನಿ ನಾನು. ನೀವೇನಾದರೂ ಪೂಜೆ ಬುಕ್ ಮಾಡಿದ್ರೆ ಕುಂಕುಮದ ಜೊತೆಗೆ ಬ್ರಾಸ್ಲೆಟ್ ನೀವು ಯಾವ್ದು ಹೇಳ್ತೀರೋ ಅದನ್ನು ನಾನು ಚಾರ್ಜ್ ಮಾಡಿ ಕೊಡ್ತೀನಿ. ನಿಮಗೆ ಬಗಲಾಮುಖಿ ದೇವಿ ಬ್ರಾಸ್ಲೆಟ್ ಬೇಕು ಅಂದರೆ ಅದನ್ನೇ ಕೊಡ್ತೀನಿ, ಇಲ್ಲಾಂದರೆ ಬೇರೆ ಆಪ್ಷನ್ ಇದೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ನೀವು ತೊಗೋಬೋದು. ಅಂದರೆ ಮನಿ ರಿಲೇಟೆಡ್ ಬೇರೆ ಇರುತ್ತೆ, ಕೋರ್ಟ್ ಕೇಸ್ ರಿಲೇಟೆಡ್ ಇದ್ದರೆ ಬೇರೆ ಇರುತ್ತೆ, ಶತ್ರುಗಳ ವಿನಾಶಕ್ಕೆ ಬೇರೆ ಇರುತ್ತೆ, ಮಕ್ಕಳಾಗದಿರೋರ್ದು ಅದಕ್ಕೆ ಬೇರೆ ಇರುತ್ತೆ, ಆಮೇಲೆ ಮನೆ ಕಟ್ಟೋದು ಅದಕ್ಕೆ ಬೇರೆ ಇರುತ್ತೆ. ಈ ಥರ ಡಿವೈಡ್ ಇದೆ. ನಿಮಗೆ ಯಾವ ಒಂದು ಪ್ರಾಬ್ಲಮ್ಗೆ ನೀವು ಪೂಜೆ ಮಾಡಿಸ್ಕೊತಾ ಇದ್ದೀರೋ ಅದರ ಪ್ರಕಾರ ನಾನು ಬ್ರಾಸ್ಲೆಟ್ ಮತ್ತು ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೀನಿ. ಇವತ್ತಿನ ಟಾಪಿಕ್ ಬಂದು ಯಾವಾಗ ನಿಮಗೆ ಒಳ್ಳೆಯ ಟೈಮ್ ಬರ್ತಾ ಇದೆ, ಗುಡ್ ಟೈಮ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಫೈಲ್ ನಂಬರ್ 1 ಸೇಜ್. ಈ ಆಲ್ಫಾಬೆಟ್ ನಿಮ್ಮದಾಗಿದ್ದರೆ ಫೈಲ್ ನಂಬರ್ 1ನ ಚೂಸ್ ಮಾಡಿ. ಫೈಲ್ ನಂಬರ್ 2 ಈ ಗೋಟ್. ಈ ಡೇಟ್ ಆಫ್ ಬರ್ತ್ ನಿಮ್ಮದಾದರೆ ಫೈಲ್ ನಂಬರ್ 2ನ ಚೂಸ್ ಮಾಡಿ. ಇಷ್ಟೊತ್ತಿಗಾಗಲೇ ನೀವು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಹಲೋ, ಫೈಲ್ ನಂಬರ್ 1 ಯಾರು ಸೇಜ್ನ ಚೂಸ್ ಮಾಡಿದ್ರಿ, ಈ ಆಲ್ಫಾಬೆಟ್ಸ್ ನಿಮ್ಮದಾಗಿದ್ದರೆ ನೋಡೋಣ ಒಳ್ಳೆಯ ಸಮಯ ಯಾವಾಗ ಬರ್ತಾ ಇದೆ. ಸೊ ಬಗಲಾಮುಖಿ ದೇವಿ ಪೂಜೆನ ಬುಕ್ ಮಾಡಿಸೋರು ಬುಕ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ 19th 9 ದಿನ ಚೈತ್ರ ನವರಾತ್ರಿ ಶುರುವಾಗ್ತಾ ಇದೆ. ವಾವ್, ಮ್ಯಾಜಿಷಿಯನ್ಸಿ, 9 of cups, 5 of cups, 5 of pentacles, ಇದು ಏಂಜಲ್ ಗೈಡೆನ್ಸ್ ಇರುತ್ತೆ. ಮತ್ತು ಇದು ನೀವು ನಂಬಿರುವಂತಹ ದೇವರು, ಗಾಡೆಸಸ್, ಗುರುಗಳು, ಆ ಥರ ನೀವು ನಂಬಿರುವಂತಹ ದೇವರ ಮೆಸೇಜ್ ಇರುತ್ತೆ. ಸೊ ಫೈಲ್ ನಂಬರ್ 1 ನೀವಿಲ್ಲಿ ನೋಡಬಹುದು, ಕೀ ಇದೆ. ನಿಮ್ಮ ಹತ್ರ ಇರುವಂಥ ಐಡಿಯಾಸ್ ಅಥವಾ ನಿಮ್ಮ ಹತ್ರ ಇರೋ ಆಲೋಚನೆಗಳು ತುಂಬ ಅಲೈನ್ಡ್ ಆಗಿದೆ, ತುಂಬ ಇಂಟೆಲಿಜೆಂಟ್ ಅನ್ಬೋದು, ಅಥವಾ ನಿಮ್ಮ ಥರ್ಡ್ ಐ ಚೆನ್ನಾಗಿದೆ, ಆ್ಯಕ್ಟಿವ್ ಅಂತಲ್ಲ, ತುಂಬ ಚೆನ್ನಾಗಿದೆ. ಸೊ ನೀವು ಗೆಸ್ ಮಾಡೋದು ಅಥವಾ ಪಿಕ್ ಮಾಡೋವಂಥ ಸಂದರ್ಭಗಳೇನಿದೆಯಲ್ಲ ತುಂಬ 100% ಕರೆಕ್ಟ್ ಇರುತ್ತೆ. ನಿಮ್ಮ ಈ ಒಂದು ಬೆಳವಣಿಗೆ ಅಥವಾ ನಿಮ್ಮ ಈ ಒಂದು ಗುಣವನ್ನು ಬೇರೆಯವರು ಬಳಸ್ಕೊತಾ ಇದ್ದಾರೆ. ಮೇ ಬಿ ನಿಮ್ಮ ಒಂದು ಶಕ್ತಿಯಿಂದ ನಿಮ್ಮ ಮನೆಯವ್ರಿಗೆ ಒಳ್ಳೆಯದಾಗ್ತಿದೆ, ನಿಮ್ಮ ಪಾರ್ಟ್ನರ್ಗೆ ಒಳ್ಳೆಯದಾಗ್ತಿದೆ, ನಿಮ್ಮ ಫ್ರೆಂಡ್ ಒಳ್ಳೆಯದಾಗ್ತಿದೆ, ಬಟ್ ನೀವು ಅದೇ ಒಂದು ಲೂಪಲ್ಲಿ ಇದ್ದೀರಾ. ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಎನರ್ಜೀಸ್. ಇಲ್ಲ ಅಂದರೆ ನಿಮ್ಮ ಗ್ರೋತ್ ವೆರಿ 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 ಸ್ಲೋ ಆಗುತ್ತೆ. ಇಲ್ಲಿ ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತಾ ಅಂದರೆ, ನೀವು ಇನ್ಫಿನಿಟಿ ಎನರ್ಜಿನ ಕ್ರಿಯೇಟ್ ಮಾಡುವಷ್ಟು ನಿಮ್ಮಲ್ಲಿ ಶಕ್ತಿ ಇದೆ. ನೀವು ಏನಾದರೂ ಒಂದು ಕಲಿತ್ರೆ ಅದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟಬಲ್ ಆಗಿ ಮಾಡುವಷ್ಟು ಗುಣ ನಿಮ್ಮಲ್ಲಿದೆ. ಯು ಆರ್ ಸೋ ಬ್ಯೂಟಿಫುಲ್ ಇನ್ ದ್ಯಾಟ್.
ಈ ಕ್ರಿಯೇಷನ್ ಅಂತೆಲ್ಲ ಅಂತೀವಲ್ಲ, ನೀವು ಏನೇ ವಿದ್ಯೆನ ಕಲೀರಿ, ಡಿಸೈನಿಂಗ್ ಕಲೀರಿ, ಮೇಕಪ್ ಕಲೀರಿ, ಎಜುಕೇಷನ್ ವೈಸ್ ಸಮಥಿಂಗ್, ನೀವು ಏನು ಕಲಿತೀರಲ್ಲ ಅದನ್ನು ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡುವಷ್ಟು ನಾಲೆಡ್ಜ್ ನಿಮ್ಮಲ್ಲಿ ಇದೆ. ಸೊ ಇದಕ್ಕೆ ಸ್ವಲ್ಪ ನಿಮಗೆ ಯಾರ್ದಾದ್ರೂ ಸಹಾಯ ಬೇಕಾಗತ್ತೆ. ಯಾಕಂದರೆ ನಿಮ್ಮ ಕ್ರೌನ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ಡ್. ಈ ಮ್ಯಾಜಿಷಿಯನ್ ಕಾರ್ಡಲ್ಲಿ ಹುಡಿ ಹಾಕ್ಕೊಂಡಿದ್ದಾರೆ ಅವರು, ಬ್ಲ್ಯಾಕ್ ಕಲರ್. ಇಲ್ಲಿ ಅವ್ರ ತಲೆ ಬಗ್ಸಿದ್ದಾರೆ. ಸೊ ಇದೇನು ಹೇಳುತ್ತೆ ಅಂತಂದರೆ, ನಿಮ್ಮ ಹತ್ರ ಇರೋ ನಾಲೆಡ್ಜ್ ಅಥವಾ ನಿಮ್ಮ ಹತ್ರ ಇರೋ ಗುಣವನ್ನು ಯಾರು ಬ್ಲಾಕ್ ಮಾಡ್ತಾ ಇದ್ದಾರೆ. ಅದು ಎಮೋಷನಲ್ಲಿ ಆಗಿರ್ಬೋದು, ಮಾಟಮಂತ್ರದಿಂದ ಆಗಿರಬಹುದು, ನೆಗೆಟಿವಿಟಿಯಿಂದ ಆಗಿರಬಹುದು, ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ನೀವು ಡೌನ್ ಆಗ್ತೀರಾ ಅಂತ ಅವ್ರಿಗೆ ಗೊತ್ತಿರುತ್ತೆ, ಆ ಥರನೂ ಇರಬಹುದು. ಅಥವಾ ನಿಮ್ಗೇನಾದರೂ ಹರ್ಟ್ ಮಾಡಿದ್ರೆ ನೀವು ಲೋ ಫೀಲ್ ಆಗ್ತೀರಾ ಅನ್ನೋದು ಗೊತ್ತಿರುತ್ತೆ ಅವರಿಗೆ, ಆ ಥರ. ಸೊ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. 9 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಿದೆ ಅಂತಂದರೆ, ಮೇ ಬಿ ಲಾಸ್ಟ್ 9 ಮಂತ್ಸಿಂದ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಶುರುವಾಗಿದೆ. ಯಾವ ರೀತಿ ಅಂತಂದರೆ, ಮೇ ಬಿ ಕಷ್ಟದ ಮೇಲೆ ಕಷ್ಟ ಬರ್ತಾಯಿದೆ. ನೀವು ಅನ್ಕೊತಿದ್ದೀರಾ, ಏನಪ್ಪ ಇವರು ಒಳ್ಳೆ ದಿನ ಬರುತ್ತೆ ಅಂತಾರೆ, ಚೆನ್ನಾಗಿದೆ ಅಂತಾರೆ, ನನಗೆ ನೋಡಿದ್ರೆ ಇಷ್ಟೊಂದು ಕಷ್ಟ. ಅಥವಾ ಓವರ್ಲೋಡೆಡ್, ಕೆಲಸ ಜಾಸ್ತಿ ಆಗಿರುವಂಥದ್ದು, ಕೆಲಸ ಓವರ್ ಅಂದರೆ ಹೆಂಗೆ ಅಂದರೆ ರಜಾ ತೊಗೊಳಕ್ಕಾಗದಿರೋಷ್ಟು, ರಜಾ ತೊಗೊಂಡ್ರೂ ಕೆಲಸ ಮಾಡುವಷ್ಟು ಕೆಲಸ. ತುಂಬ ಪ್ಲ್ಯಾನ್ಸ್ ಏನೋ ಇದೆ ನಿಮಗೆ, ಬಟ್ ಆ ಪ್ಲ್ಯಾನ್ಸ್ ಯಾವುದು ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಿಲ್ಲ, ತುಂಬ ಸ್ಟಕ್ ಫೀಲ್ ಆಗ್ತಿದ್ರೆ. ಸೊ ಇದಕ್ಕೆ ನಿಮ್ಮ ಏಂಜಲ್ಸ್ ಕಡೆಯಿಂದ ಬರ್ತಾ ಇರುವಂಥ ಮೆಸೇಜ್, ಸೆವೆಂತ್ ಚಕ್ರ ಆರ್ಕೇಂಜಲ್ ಊರ್ಲಿ. ಇದು ಕ್ರೌನ್ ಚಕ್ರ. ನಾನು ಆವಾಗಲೇ ಹೇಳಿದೆ ನಿಮಗೆ ಕ್ರೌನ್ ಚಕ್ರ ಬ್ಲಾಕ್ ಆಗಿರೋದ್ರ ಬಗ್ಗೆ. ಸೊ ದಯವಿಟ್ಟು ಕ್ರೌನ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಮತ್ತು ನೀವು ಕ್ವಶನ್ ಕೇಳ್ತೀರಾ ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಂತಂದರೆ, ಈ ಥರದ ಪೆನ್ಸಿಲ್ಸ್ನ ಯೂಸ್ ಮಾಡಬೇಕು ನೀವು ಮೆಡಿಟೇಷನ್ ಟೈಮಲ್ಲಿ. ಸೊ ಈ ಥರ ಪೆನ್ಸಿಲ್ ಏನು ಮಾಡುತ್ತೆ ಅಂತಂದರೆ, ನೀವು ಮೆಡಿಟೇಷನ್ ಮಾಡುವಾಗ ನೆಗೆಟಿವ್ ಥಾಟ್ಸು ಬರುತ್ತೆ, ಆಮೇಲೆ ಅನ್ನೆಸೆಸರಿ ಥಾಟ್ಸು ಬರುತ್ತೆ, ಅದರಲ್ಲಿ ಭಯನೂ ಹುಟ್ಟಿಸತ್ತೆ. ಸೊ ಆ ಥರದನ್ನು ಕಾರ್ಡ್ ಕಟ್ ಆಗಬೇಕಿಲ್ಲಿ. ನಿಮ್ಮ ಥಾಟ್ಸ್ ಕಟ್ ಆಗಬೇಕು ಅಂತಂದರೆ ಈ ಥರ ಪೆನ್ಸಿಲ್ಸ್ನ ನೀವು ಯೂಸ್ ಮಾಡಬೇಕು. ಬ್ಲ್ಯಾಕ್ ಟರ್ಮಲ್ಲಿ ಇದು ಬಿಟ್ಟು ಬೇರೆದು ಮುಂಚೆ ಇಲ್ಲೊಂದು ಇಟ್ಟಿದ್ದೆ ನಾನು, ಪೆನ್ಸಿಲ್ ಇದೆ ನನ್ನ ಹತ್ರ ಬ್ಲ್ಯಾಕ್ ಟರ್ಮಲ್ಲಿಂದು. ಸೊ ಅದನ್ನು ನೀವು ಯೂಸ್ ಮಾಡಬೇಕು. ಆ ಪೆನ್ಸಿಲ್ನ ನೀವು ಮೆಡಿಟೇಷನ್ ಮಾಡುವಾಗ ಇಟ್ಕೊಂಡ್ರೆ ಪೆನ್ಸಿಲ್ ಅದಕ್ಕೇ ಯೂಸ್ ಮಾಡೋದು. ಸೊ ನೆಗೆಟಿವ್ ಥಾಟ್ಸ್ನ ಕಟ್ ಮಾಡಿ ನಿಮ್ಮ ಅವರಾಗೆ ಏನು ಬೇಕೋ ಆ ಎನರ್ಜಿನ ಮಾತ್ರ ಈ ಪಾಯಿಂಟಿಂದ ಅದು ಕೊಡುತ್ತೆ. ಈ ಪೆನ್ಸಿಲ್ಸ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ದೀವಿ, ಈ ಥರ ಶೇಪಲ್ಲಿ ಏನಕ್ಕೆ ಕ್ರಿಯೇಟ್ ಮಾಡಿದ್ದೀವಿ, ಇದೇ ಉದ್ದೇಶದಿಂದ. ಇದೇನು ಶಾರ್ಪ್ ಇರುತ್ತಲ್ಲ, ಇದು ನಿಮ್ಮ ಅವರಾಗೆ ಬೇಕಾಗಿರುವಂಥ ಎನರ್ಜಿನ ಮಾತ್ರ ಕೊಡುತ್ತೆ, ಮಿಕ್ಕಿರೋದನ್ನ ಇಲ್ಲೇ ಕಟ್ ಮಾಡುತ್ತೆ. ಅಥವಾ ನೀವು 7 ಚಕ್ರ ಬ್ರಾಸ್ಲೆಟ್ನು ಯೂಸ್ ಮಾಡ್ಬೋದು. ನಿಮ್ದು ಕ್ರೌನ್ ಚಕ್ರ ಹೀಲ್ ಆಗಿಲ್ಲ ಅಂತಂದರೆ ನಿಮ್ಗೆ ಒಳ್ಳೆ ಟೈಮ್ ಬಂದ್ರೂ ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅಥವಾ ನಿಮ್ಗೆ ಒಳ್ಳೆ ಟೈಮ್ ಬಂದ್ರೂ ಮೇ ಬಿ ಆ ಚಾನ್ಸ್ನ ನೀವು ಬೇರೆಯವ್ರಿಗೆ ಕೊಟ್ಬಿಡ್ಬೋದು. ಅಥವಾ ಒಳ್ಳೆ ಟೈಮ್ ಬಂದಾಗ ನಿಮಗೆ ಸುಸ್ತಾಗೋಂಥದ್ದು, ಬೇಜಾರಾಗೋಂಥದ್ದು, ಕರೆಕ್ಟಾಗಿ ಡಿಸಿಷನ್ಸ್ ತಗೊಳ್ಳದೇ ಇರುವಂಥ ಚಾನ್ಸಸ್ ಇದೆ. ಇನ್ನು ನಿಮ್ಮ ಗಾಡೆಸಸ್ ದೇವರ ಸಂದೇಶ, ಗ್ರ್ಯಾಟಿಟ್ಯೂಡ್. ಸೊ ಇದು ಅಂದರೆ ಪ್ರೆಗ್ನೆಂಟ್ ಲೇಡಿ. ಸೊ ಆಪರ್ಚುನಿಟಿ ಕರೆಕ್ಟಾಗಿ 9 ಮಂತ್ಸ್ಗೆ ನಿಮಗೆ ಬರುತ್ತೆ. ಇಲ್ಲಿ ನೋಡಿ 9 ಆಫ್ ಕಪ್ಸ್, ಇದು ಪ್ರೆಗ್ನೆಂಟ್ ಲೇಡಿ. ಸೊ 9 ಮಂತ್ಸ್ಗೆ ಕರೆಕ್ಟಾಗಿ ನಿಮಗೆ ಆಪರ್ಚುನಿಟಿ ಅನ್ನೋಂಥದ್ದು ಅಥವಾ ಒಳ್ಳೆ ಟೈಮ್ ಅನ್ನೋಂಥದ್ದು ಶುರುವಾಗ್ತಿದೆ. ಯಾವಾಗ? ಸೆಪ್ಟೆಂಬರ್ ಅಥವಾ ಈ ಲಾಸ್ಟ್ ಸೆಪ್ಟೆಂಬರಿಂದ ಶುರುವಾಗಿದೆ. ನೀವು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ, ಯಾಕೆ ಅಂತಂದರೆ ಕ್ರೌನ್ ಚಕ್ರ ಬ್ಲಾಕ್ ಆಗಿದೆ. ಸೊ ಮೇ ಬಿ ಸೆಪ್ಟೆಂಬರಿಂದ ಆಲ್ರೆಡಿ ಶುರುವಾಗಿದೆ, ಅಥವಾ ಈಗ ಬರೋ ಸೆಪ್ಟೆಂಬರಿಗೆ ಬರುವಂಥದ್ದಿದೆ. ಅಥವಾ ನಿಮ್ಮ ಬರ್ತ್ ಡೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಮಂತು, ಅಲ್ಲಿಂದ 9 ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಹೊಸ ಆಯಾಮ ಅನ್ಬೋದು. ಬಿಕಾಸ್ ನೀವು ಇಲ್ಲಿ ಕ್ಲೆನ್ಸಿಂಗನ್ನೇ ಚೂಸ್ ಮಾಡಿದ್ದೀರಾ, ಏನು ಸೇಜನ್ನೇ ಚೂಸ್ ಮಾಡಿದ್ದೀರ. ಸೊ ನೀವು ದಯವಿಟ್ಟು ಮನೇನ ಸೇಜ್ ಮಾಡಿ, ಅಂದರೆ ಕ್ಲೆನ್ಸಿಂಗ್ ಮಾಡಬೇಕು. ಈ ಥರ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳಿ, ಅವರ ಕ್ಲೆನ್ಸ್ ಮಾಡ್ಕೊಳ್ಳಿ. ಅವರ ಕ್ಲೆನ್ಸ್ಗೆ ನೀವು ಅವರ ಸ್ಪ್ರೇ ಯೂಸ್ ಮಾಡ್ಬೋದು. ಅವರ ಸ್ಪ್ರೇ ಇದೆ, ಅದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಕ್ರೌನ್ ಚಕ್ರಾಗೆ ಅದು ಬೆಸ್ಟ್. ಥ್ಯಾಂಕ್ ಯು. ಪೈಲ್ ನಂಬರ್ 1. ಹಲೋ, ಪೈಲ್ ನಂಬರ್ 2. ಯಾರು ಈ ಗೋಟ್ನ ಚೂಸ್ ಮಾಡಿದ್ರಿ? ಇದೆಲ್ಲ ಬಂದು
ಚೈನೀಸ್ ಚಾಮ್ ಆಗಿರುತ್ತೆ, ಬಟ್ ಮನಿ ಅಟ್ರಾಕ್ಷನ್ಗೆ ಇದೆಲ್ಲ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಯಾರ್ಯಾರು ಯೂಸ್ ಮಾಡ್ತಿರೋ ಅದಕ್ಕೆ ಗೊತ್ತಾಗತ್ತಷ್ಟೇ. ಯಾರ್ಯಾರು ಯೂಸ್ ಮಾಡಲ್ಲ ನಿಮಗೆ ಗೊತ್ತಾಗೋದಿಲ್ಲ, ನಿಮಗೆ ಅದರದ್ದು ಬೆನಿಫಿಟ್ಸು ಗೊತ್ತಾಗೋದಿಲ್ಲ. ಸೊ ಪೈಲ್ ನಂಬರ್ 2 ನೀವು ಇದನ್ನು ಚೂಸ್ ಮಾಡಿದ್ದೀರಾ ಅಂದರೆ ನಿಮ್ಮ ರೀಡಿಂಗ್ ಇದು. ಈ ಡೇಟ್ ಆಫ್ ಈ ಒಂದು ಆಲ್ಫಾಬೆಟ್ಸಿಂದ ನಿಮ್ಮ ಹೆಸರು ಶುರುವಾಗುತ್ತೆ ಅಂದರೆ ಈ ರೀಡಿಂಗ್ ನಿಮಗೋಸ್ಕರ ಯಾವಾಗ ನಿಮಗೆ ಒಳ್ಳೆ ಟೈಮ್ ಶುರುವಾಗುತ್ತೆ. ಬಗ್ಲಾಮುಖಿ ದೇವಿಯ ಪೂಜೆ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಶತ್ರುಗಳ ಸಂಹಾರ ಮಾಡಬೇಕು, ಕೋರ್ಟ್ ಕೇಸಲ್ಲಿ ಜಯ ಗಳಿಸಬೇಕು, ನಿಮಗೆ ಲಕ್ ಶುರುವಾಗಬೇಕು, ನೀವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂತಂದರೆ ನೀವು ಬಗ್ಲಾಮುಖಿ ಪೂಜೆನ ಬುಕ್ ಮಾಡ್ಬೋದು. 19ನೇ ತಾರೀಕಿಂದ ಶುರುವಾಗ್ತಾ ಇದೆ. ಕ್ವೀನ್ ಆಫ್ ಕಪ್ಸ್, Ten of Swords, Chariot, very good. ಇದು ಏಂಜಲ್ ನಿಮಗೆ ಯಾವ ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ಮೆಸೇಜು. ಇದು ನಿಮ್ಮ ಗಾಡೆಸಸ್ ಏಂಜಲ್ಸ್ ಯಾವ ಮೆಸೇಜನ್ನ ಕೊಡ್ತಿದ್ದಾರೆ. ಪೈಲ್ ನಂಬರ್ 2. ಓಕೆ, ಸೊ ಪೈಲ್ ನಂಬರ್ 2 ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ಆಪರ್ಚುನಿಟೀಸ್ನ ನೀವು ಗ್ರ್ಯಾಬ್ ಮಾಡ್ಕೋತಾ ಇದ್ದೀರಾ. ಯು ಆರ್ ಅ ಮಾಸ್ಟರ್ ಅಂತಲೇ ಹೇಳ್ಬಹುದು. ನೀವು ಮ್ಯಾನಿಫೆಸ್ಟೇಷನ್ ಗುರು ಅಂತಲೇ ಹೇಳ್ಬೋದು. ಗುರು ಅಂದ ತಕ್ಷಣ ನೀವೆಲ್ಲರಿಗೂ ಹೇಳ್ಕೊಡ್ತಿದ್ದೀರಾ, ಟೀಚ್ ಮಾಡ್ತಿದ್ದೀರಾ ಅಂತಲ್ಲ. ಏನಂತಾರೆ ಗೊತ್ತಾ, ಸೂಪರ್ ಗುರು ಅಂತಾರಲ್ಲ ಆ ಥರ. ಅಂದರೆ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ಗಳು ಅಥವಾ ನಿಮಗೆ ಗೊತ್ತಿರುವಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಏನಿದೆಯೋ ಅದನ್ನು ತುಂಬ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊತಿದ್ದೀರಾ. ವೆರಿ ಗುಡ್. ಪೈಲ್ ನಂಬರ್ 2 ನೀವು ಎಷ್ಟು ಅಂದರೆ ಈ ಏನಂತಾರೆ ಚಿಕ್ಕ ಚಿಕ್ಕ ಮ್ಯಾನಿಫೆಸ್ಟೇಷನ್ ವಿಶ್ ಬಾಕ್ಸ್ ಮಾಡುವಂಥದ್ದು, ಗ್ರ್ಯಾಟಿಟ್ಯೂಡ್ ಮಾಡುವಂಥದ್ದು, ಈ ಅಬಂಡನ್ಸ್ ಚೆಕ್ ಬರೆಯುವಂಥದ್ದು ಅಥವಾ ವಿಜುವಲೈಸೇಷನ್ ಮಾಡುವಂಥದ್ದು, ಇದನ್ನೆಲ್ಲ ನೀವು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಅದನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ತುಂಬ ದಿನ ಆದಮೇಲೆ ನಿಮಗೆ ಒಂದು ರಿಯಲೈಸೇಷನ್ ಬಂತು, ಯಾರು ನಿಮ್ಮವರು, ಯಾರು ನಿಮ್ಮ ಜೊತೆಗಿದ್ದಾರೆ, ಯಾರಿಗೆ ನೀವು ಸಹಾಯ ಮಾಡಬೇಕು, ಯಾರಿಗೆ ಮಾಡಬಾರ್ದು. ಬಿಕಾಸ್ ಈ ಒಂದು ಜರ್ನಿಯಲ್ಲಿ ಮೇ ಬಿ 27 ಏಜ್, 28, 30, 32, 33, 40, 44, 38 ಈ ಏಜಿಗೆ ಬಂದ ಮೇಲೆ ನಿಮಗೆ ಒಂದು ರಿಯಲೈಸೇಷನ್. ಸೊ ಯಾರೂ ನನಗೆ ಸಹಾಯ ಮಾಡೋದಕ್ಕೆ ರೆಡಿ ಇಲ್ಲ, ಎಲ್ಲ ಸಹಾಯ ಮಾಡೋ ಥರ ಮಾತಾಡ್ತಾರೆ, ಆದರೆ ನನಗೆ ನಾನೇ ನಿಂತ್ಕೋಬೇಕು, ಐ ಆಮ್ ದ ಒನ್ ಅನ್ನೋದನ್ನು ನೀವು ರಿಯಲೈಸ್ ಮಾಡಿಕೊಂಡ್ರಿ. ನೋ ಪ್ರಾಬ್ಲಮ್. ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ನಿಮ್ಮ ಲೈಫಲ್ಲಿ ಒಂದೇ ಇದರಲ್ಲಿ ಹೋಗ್ತಾ ಇತ್ತು. ಹಂಗಾಗಿ ನಿಮಗೆ ಬ್ಲೈಂಡಾಗಿ ನಂಬಿದರೆ ನೀವು, ಇವರು ನನಗೆ ಹೆಲ್ಪ್ ಮಾಡ್ತಾರೆ, ಇವರು ನನಗೆ ಗೈಡ್ ಮಾಡ್ತಾರೆ. ಇಲ್ಲಿ ಚಾರಿಯಟಲ್ಲಿ ಆ ವ್ಯಕ್ತಿ ಮೇಲೆ ಕೂತಿದ್ರೆ, ಒಳಗಲ್ಲ. ಒಳಗೆ ಕೂತಿದ್ರೆ ಅಂದರೆ ಕಂಫರ್ಟ್ ಇತ್ತು, ನಂಬಿಕೆ ಇತ್ತು, ನೀವು ಹೋಗ್ತಾ ಇರೋ ದಾರಿಯಲ್ಲಿ 100% ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, 100% ಅದನ್ನು ನೀವು ಅಚೀವ್ ಮಾಡ್ತೀರಾ ಅನ್ನೋವಂಥದ್ದು ಇತ್ತು. ಯಾವಾಗ ನೀವು ಇವರ ಮಧ್ಯ ಫೈಟ್ ಮಾಡಿದ್ರೆ, ಇವ್ರ ಮಧ್ಯ ನೀವು ಅಲೋನ್ ಆದರೆ, ಇವ್ರ ಮಧ್ಯ ನೀವು ಸಪ್ರೇಟ್ ಆದ್ರಿ ಅಂದರೆ ಯು ಟುಕ್ ಅಂದರೆ ಕಂಪ್ಲೀಟ್ ನಿಮ್ಮ ಜವಾಬ್ದಾರಿನ ನೀವೇ ತಗೊಂಡಿದ್ದೀರಾ. ಇವಾಗ ನೀವು ವುಮೆನ್ ಯಾರಾದರೂ ಆಗಿರಿ, ಕಂಪ್ಲೀಟ್ ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ತಗೊಂಡಿದ್ದೀರಾ. ಪೈಲ್ ನಂಬರ್ 2, ಕಂಗ್ರ್ಯಾಚುಲೇಷನ್ಸ್. ಬಟ್ ಇಲ್ಲಿ ನೋಡಿ, ಇದೇನಿದು ಬೌಲ್ ಥರ ಏನು ಕಾಣ್ತಿದೆ ಅಲ್ಲ ನಿಮಗೆ, ಸೊ ಇದೂ ಅದೇ ಶೇಪಲ್ಲಿ ಇದೆ. ಇನ್ನೊಂದು ಹೇಳ್ತೀನಿ, ಇಲ್ಲೆಲ್ಲೂ ಮನಿ ಕಾರ್ಡ್ ಬಂದಿಲ್ಲ ನಿಮಗೆ. ಐಡಿಯಾಸ್ ಇದೆ, ಬಟ್ ಮನಿ ಕ್ರಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ನೀವು ಸಿಟ್ರಿನ್ ಬ್ರಾಸ್ಲೆಟ್ನ ಯೂಸ್ ಮಾಡಿ, ಬಿಕಾಸ್ ಇಟ್ ಅಟ್ರಾಕ್ಟ್ಸ್ ಮನಿ.
ಇಲ್ಲ ಸಿಟ್ರಿನ್ ಕ್ಲಸ್ಟರ್ ಯೂಸ್ ಮಾಡಬಹುದು, ಇಲ್ಲ ಈ ಗೋಟ್ ಯೂಸ್ ಮಾಡಬಹುದು. ಏಂಜಲ್ಸ್ ನಿಮಗೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ? ಸ್ಟ್ರಾಟಜಿ, ಯೆಲ್ಲೋ ಕಲರ್ ಕಾರ್ಡ್ ನೋಡಿ, ಸ್ಟ್ರಾಟಜಿ. ನಾನು ಏನಕ್ಕೆ ನಾಲೆಡ್ಜ್ ಕೊಡ್ತೀನಿ ಇದರ ಬಗ್ಗೆ ಅಂತಂದರೆ, ಇದೆಲ್ಲ ಅಂದರೆ ಕ್ರಿಸ್ಟಲ್ಸ್ ಇಲ್ಲ, ಈ ಗೋಟ್ ಇಲ್ಲ, ಸೇಜ್ ಇಲ್ಲ, ಅಂದರೆ ಇದೆಲ್ಲ ಇಲ್ದಲೇನು ಎಲ್ಲ ಸರಿ ಹೋಗುತ್ತೆ ಅನ್ನೋ ಭ್ರಮೆಯಲ್ಲಿ ಏನಾದರೂ ನೀವಿದ್ದರೆ ಅದು ಆಗೋದಿಲ್ಲ. ಯಾಕಂದರೆ ನಾವು ಇದನ್ನು ನಾಲೆಡ್ಜ್ ಕೊಡ್ತಾ ಇದ್ದೀವಿ, ಇದೆಲ್ಲ ಇಲ್ದಲೇ ನೀವು ಜೀವನ ಮಾಡಿದ್ದೀರ, ಇಲ್ಲ ಅಂತಲ್ಲ. ಆವಾಗಿನ ಇಂಪ್ರೂವ್ಮೆಂಟ್ಸ್ ಮತ್ತು ಈ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿದ ಮೇಲೆ ಆಗೋ ಇಂಪ್ರೂವ್ಮೆಂಟ್ಸ್ನ ನೀವೇ ಮೆಷರ್ ಮಾಡ್ಬೋದು. ಯಾಕಂದರೆ ಇದೆಲ್ಲ ನೇಚರ್ ನಮಗೆ ಕೊಟ್ಟಿರೋದು. ನೇಚರಲ್ಲಿರೋ ಎನರ್ಜಿನ ಫಿಂಗ್ಶುಯ್ ವಾಸ್ತು ಪ್ರಕಾರ ನೀನು ಕರೆಕ್ಟಾಗಿ ಯೂಸ್ ಮಾಡಿದ್ದೆ ಆದರೆ ನೀವು ಯಾವುದೇ ಮಿಲೇನಿಯರ್ ಮನೆಗೆ ಹೋಗಿ, ಇಲ್ಲ ಗೋಲ್ಡ್ ಅಂಗಡಿಗೆ ಹೋಗಿ, ಇಲ್ಲ ಯಾವುದಾದ್ರೂ ದೊಡ್ಡ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಸ್ಗೆ ಹೋಗಿ, ಅಲ್ಲಿ ನಿಮಗೆ ಎಂಟ್ರೆನ್ಸಲ್ಲೇ ವಾಸ್ತು ಅನ್ನುವಂಥದ್ದು ಒಂದು ಸೋಕೇಶ್ ಥರ ಒಂದು ಕ್ರಿಯೇಟ್ ಮಾಡೇ ಇರ್ತಾರೆ. 200% ನಾನು ಓಪನ್ ಚಾಲೆಂಜ್ ಕೊಡ್ತೀನಿ. ಈವನ್ ಯಾವುದಾದ್ರೂ ಕ್ರಿಕೆಟರ್ಸ್ ಮನೆಗೆ ಹೋಗಿ ಅಥವಾ ಯಾವುದಾದ್ರೂ ರಾಜಕಾರಣಿ ಮನೆಗೆ ಹೋಗಿ ಅವರ ಸೋಕೇಶಲ್ಲಿ ನೋಡಿ, ನಿಮಗೆ ಫಿಂಗ್ಶುಯ್ ಪ್ರಾಡಕ್ಟ್ ಸಿಗುತ್ತೆ. ಯಾಕಂದರೆ ಅವರಿಗೆ ಅದರ ವ್ಯಾಲ್ಯೂಸ್ ಗೊತ್ತಿದೆ, ಅದನ್ನು ಹೇಗೆ ಯೂಸ್ ಮಾಡೋದು, ವಾಸ್ತು ಪ್ರಕಾರ ಅದನ್ನು ಹೇಗೆ ಬಳಸೋದು ಅಂತ ಗೊತ್ತಿದೆ. ನಿಮಗೆ ಆ ಸ್ಟ್ರಾಟಜಿ ಗೊತ್ತಿಲ್ಲ, ಸ್ಟ್ರಾಟಜಿ ಮಾಡೋ ಅವಶ್ಯಕತೆ ಇದೆ. ನೀವು ಈ ಪ್ರಾಡಕ್ಟ್ಸ್ನಾದರೂ ಬಳಸಿ ನಿಮ್ಮ ಒಂದು ಸರೌಂಡಿಂಗ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ನನಗೆಲ್ಲ ಗೊತ್ತಿದೆ, ನಾನೇ ಏನೋ ಒಂದು ಮಾಡ್ಕೊತೀನಿ ಅಂದರೂ ಆಲ್ ದ ಬೆಸ್ಟ್, ನೀವೇನಾದರೂ ಮಾಡ್ಕೊಳ್ಳಿ. ಅಥವಾ ನನಗೆಲ್ಲ ಗೊತ್ತಿದೆ, ನಾನು ಅಂದರೆ ತೆಂಗಿನಕಾಯಿ ಕಟ್ತೀನಿ, ತುಳಸಿ ಗಿಡ ಇಟ್ಕೊಂಡಿದ್ದೀನಿ, ಮನಿ ಪ್ಲ್ಯಾಂಟ್ ಇಟ್ಕೋತೀನಿ, ಆ ಥರ ನೀವೇನಾದರೂ ನಿಮಗೆ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ನೀವು ವೀಡಿಯೋಸ್ ಎಲ್ಲ ನೋಡಿ ನಾಲೆಡ್ಜ್ ತೊಗೊಂಡಿರ್ತೀರ, ಅದು ಯುವರ್ ವಿಶ್. ನೀವು ಆ ಥರ ಏನಾದರೂ ಸ್ಟ್ರಾಟಜಿ ಮಾಡಲೇಬೇಕು, ಯಾಕಂದರೆ ಯು ಆರ್ ಸ್ಟಕ್ ಹಿಯರ್. ಇಲ್ಲಿ ದೇವರ ಸಂದೇಶ ಮತ್ತು ಯೆಲ್ಲೋ ಕಲರ್ ಕಾರ್ಡ್ ಮಿರಾಕಲ್ಸ್ ನೋಡ್ಬೋದು. ಇಲ್ಲಿ ಮಿರಾಕಲ್ಸ್ ಅಂತ ಏನು ಬರ್ತಿದೆಯಲ್ಲ, ಇದೂ ಯೆಲ್ಲೋ ಕಾರ್ಡ್. ನಾನು ಆವಾಗಲೇ ಸಿಟ್ರಿನೂ ತೋರಿಸ್ತೆ ನಿಮಗೆ, ಇದು ಯೆಲ್ಲೋನೇ. ಸೇಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೀಲ್ ಆಗಬೇಕು. ಮಿರಾಕಲ್ಸ್ 100% ಬರುತ್ತೆ, ಇಲ್ಲ ಅಂತಲ್ಲ. ಮಿರಾಕಲ್ಸ್ ಬರಬೇಕು ಅಂದರೆ ಈ ಚೇಂಜಸ್ನ ನೀವು ಮಾಡ್ಕೊಳ್ಳಿ. ವಾಸ್ತು ಪ್ರಕಾರ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳಿ. ಮನಿ ಅಟ್ರಾಕ್ಷನಿಗೆ, ಅಪಾರ್ಚುನಿಟೀಸ್ಗೆ ನೀವು ಫಿಂಗ್ಶುಯ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಅಂದರೆ ನಿಮ್ಮ ಆಲ್ರೆಡಿ ಗುಡ್ ಟೈಮ್ ಅಕ್ಟೋಬರಿಂದ ಶುರುವಾಗಿದೆ, ನೀವು ಅದನ್ನು ಐಡೆಂಟಿಫೈ ಮಾಡಿಲ್ಲ ಅಂತಂದರೆ ಈಗ ಆಲ್ರೆಡಿ ನಡೀತಾ ಇರೋವಂಥದ್ದು ಏನಿದೆಯೋ ಅದನ್ನು ನೀವು ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಯು ಆರ್ ನಾಟ್ ಬ್ಯಾಲೆನ್ಸ್ಡ್. ಯಾಕಂದರೆ ಚಾರಿಯಟಲ್ಲಿ ಅವ್ರ ಮೇಲಿದ್ದಾರೆ, 10 ಆಫ್ ಸೋರ್ಟ್ಸಲ್ಲಿ ಅವ್ರು ಆ ಕಡೆ ನೋಡ್ತಾ ಇದ್ದಾರೆ, ಇದರಲ್ಲಿ ಅವ್ರು ಕಣ್ಣು ಮುಚ್ಚಿದ್ದಾರೆ. ಯು ಆರ್ ನೋ ಕ್ಲೂ ವಾಟ್ಸ್ ಗೋಯಿಂಗ್ ಆನ್, ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಕ್ಲೂನೇ ಇಲ್ಲ ನಿಮಗೆ. ಸೊ ಮಿರಾಕಲ್ ನಡೆದ್ರೂ ನಿಮಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಮಿರಾಕಲ್ 100% ಆಗುತ್ತೆ. ಈಗ ನೀವು ಇದನ್ನು ಚೇಂಜಸ್ ಮಾಡ್ಕೊಂಡಿದ್ದೆ ಆದರೆ ಈಗ ಬರುವಂಥ ಅಕ್ಟೋಬರಲ್ಲಿ 100% ನಿಮ್ಮ ಚೇಂಜಸ್ನ ನೀವು ಗುರುತಿಸ್ತೀರ. ನಿಮ್ಮ ಲೈಫಲ್ಲಿ 100% ಹೊಸ ಬದಲಾವಣೆ, ಗುಡ್ ಟೈಮ್ ಶುರುವಾಗ್ತಿದೆ. ಥ್ಯಾಂಕ್ ಯು. ಪಾಯಿಂಟ್ ನಂಬರ್ 2.